ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಗಢ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂದ್ಕೊಂಡಿದ್ದೀನಿ, ಯುಗಾದಿ ಹಬ್ಬನ. ಇನ್ನು ನಮ್ಮ ಮನೇಲಿ ಯಾವ ಥರ ಹಬ್ಬದ ಹಿಂದಿನ ದಿವಸ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನಾನಿನ್ನು ಮೀಶೋದಲ್ಲಿ ಒಂದು ಇದನ್ನು ತರಿಸಿದ್ದೆ, ಅಂದರೆ ಕ್ಲೀನರ್ ಥರ ಒಂಥರ ಬಾರ್ ಟೈಪಲ್ಲಿ ಬರುತ್ತೆ, ಪ್ಯಾಕ್ ಆಫ್ 4 ಬರುತ್ತೆ. ಅದನ್ನು ತರಿಸಿದ್ದೆ ಕಿಚನ್ಗೆ. ಮತ್ತು ವಾಲ್ ಮೇಲೆಲ್ಲ ಸ್ವಲ್ಪ ಕಪ್ಪು ಗಲೀಜು ಮಾಡಿರ್ತಾನಲ್ಲ ಅದನ್ನೆಲ್ಲ ಒರೆಸಿದ್ರೆ ಹೋಗುತ್ತೆ ಅಂತ ಟ್ರೆಂಡಿಂಗಲ್ಲಿ ನೋಡಿದ್ದೆ. ಹಾಗಾಗಿ ನನಗೆ ಓಕೆ ತರಿಸ್ಕೊಂಡು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ತರಿಸ್ಕೊಂಡು ಟ್ರೈ ಮಾಡಿದೆ. ಆದರೆ ಕಿಚನ್ನಲ್ಲಿ ನಮ್ಮದು ಏನು ಎಣ್ಣೆ ಪದಾರ್ಥ ಅದೆಲ್ಲ ಬಿದ್ದಿರುತ್ತದೋ ಅಲ್ಲ ನಿಜವಾಗ್ಲೂ ಹೋಗಲ್ಲ. ಜಸ್ಟ್ ವಾಲ್ ಮೇಲೆ ಏನಾದರೂ ಇವಾಗ ಬರೆದಿರ್ತಾರೆ ಅಲ್ವಾ ಮಕ್ಕಳು, ಅದೆಲ್ಲ ಹೋಗುತ್ತೆ, ಆಲ್ಮೋಸ್ಟ್ ಹೋಗುತ್ತೆ. ಪೆನ್ನದು ಏನಾದರೂ ಆಗಿದ್ರೆ ಅದನ್ನು ಚೆನ್ನಾಗಿ ಇಕ್ಕೊಂಡು ಉಜ್ಜಬೇಕು, ಆವಾಗ ಮಾತ್ರನೇ ಹೋಗುತ್ತೆ. ನಾನು ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ, ನಾನು ಯಾಕಂದರೆ ಟ್ರೈ ಮಾಡೋಣ ಅಂತೇಳಿ ತರಿಸಿದ್ದು. ಟ್ರೈ ಮಾಡಿದ ಮೇಲೆ ಅದು ಚೆನ್ನಾಗಿದ್ರೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ನಾನು ತೋರಿಸ್ದೆ. ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ನಾನು ನಿಮಗೆ ಅದು ಹೇಗೆ ಹೋಗುತ್ತೆ ಹೇಗಾಗುತ್ತೆ ಅನ್ನೋದು ನಾನು ಇನ್ನೊಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಇನ್ನು ಒಂದು ದಿವಸ ಕಂಪ್ಲೀಟಾಗಿ ಕಿಚನ್ನ ಕ್ಲೀನ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಬ್ರೆಡ್ಶೀಟ್ಗಳನ್ನೆಲ್ಲ ಒಗ್ದಾಕ್ಬಿಡೋಣ ಅಂತೇಳಿ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಬ್ರೆಡ್ಶೀಟ್ ಒಗಿತಾಯಿದ್ರು. ನಾನು ಕೂಡ ಹೋಗಿ ಹೆಲ್ಪ್ ಮಾಡಿ ಕೊಟ್ಬಿಟ್ಟು ಬಂದುಬಿಟ್ಟು ಇನ್ನು ಹಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಡೆಯಿಂದ ಶುರು ಮಾಡ್ಕೊಂಡು ಬಂದುಬಿಟ್ಟೆ. ಯಾಕಂದರೆ ನಾನು ಅಕ್ಕ ಮನೆಗೋ ಒಂದು 2 ವಾರ ಅಲ್ಲೇ ಇದ್ದೆ. ಆಮೇಲೆ ಡೆಲಿವರಿ ಆದಮೇಲೆ ಅಕ್ಕನ ಹಾಸ್ಪಿಟ್ಲಲ್ಲಿದ್ದು, ಆಮೇಲೆ ಇಲ್ಲೆಲ್ಲ ಸೂತ್ಕ ಕೊಳ್ಕೊಳ್ಳೋದೆಲ್ಲ ಮಾಡೋ ಅಷ್ಟೊತ್ತಿಗೆ ಫುಲ್ಲು ಮನೆಯೇ ಧೂಳು. ಯಾಕಂದರೆ ರೋಡ್ ಸೈಡೇ ಇರೋದ್ರಿಂದ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ. ತುಂಬ ಜನ ಕೇಳ್ತಾಯಿದ್ರು ಹೆಂಗೆ ಅವಾಗವಾಗ ಕ್ಲೀನ್ ಮಾಡ್ತೀಯಾ ಅಂತ. ಯಾಕಂದರೆ ರೋಡ್ ಸೈಡ್ ಮನೆ ಇರೋದ್ರಿಂದ ಅಲ್ಲಿ ಮಣ್ಣು ತುಳ್ಕೊಂಬಂದ್ರೂ ಒಳಗೆ ಬರುತ್ತೆ, ಗಾಡಿಗಳು ವೆಹಿಕಲ್ಸ್ದು ಧೂಳು ಬರುತ್ತೆ, ಕಿಟಕಿ ಮೇಲೆ ಎಲ್ಲದ್ರ ಮೇಲೂ ಇರುತ್ತೆ. ಹಾಗಾಗಿನೇ ಅವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ. ಯಾಕಂದರೆ ನಮ್ಮ ಮನೆಗೆ ಜನ ಹೋಗೋದು ಬರೋದು ತುಂಬಾ ಇದು. ಹಾಗಾಗಿ ಮನೆ ಸ್ವಲ್ಪ ಚೆನ್ನಾಗಿದ್ರೇ ಅಲ್ವಾ ಎಲ್ಲರೂ ಬಂದು ಹೋಗೋದಕ್ಕೂ ಇದಾಗೋದು. ಸೊ ಹಾಗಾಗಿ ಯಾರೂ ಬರಲ್ಲ ಅಂದರೆ ಹೆಂಗಿದ್ರೂ ಪರವಾಗಿಲ್ಲ, ಆದರೆ ಜನ ಬಂದು ಹೋಗೋದು ಮಾಡ್ತಾಯಿರ್ತಾರೆ, ರಿಲೇಟಿವ್ಸು ಮತ್ತು ಊರವರು. ಹಾಗಾಗಿನೇ ನಾನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋ ಥರ ಟ್ರೈ ಮಾಡ್ತಾನೆ ಇರ್ತೀನಿ. ಆದರೂ ಮಗು ಇರೋ ಮನೇಲಿ ನಾವು ಎಷ್ಟೇ ನೀಟ್ ಮಾಡಿದ್ರೂ ಅದು ಗಜ್ಜಿ ಬಿಜಿ ಅನ್ನಿಸ್ತಾನೆ ಇರುತ್ತೆ, ರೋಡ್ ಸೈಡ್ ಮನೆ ಇರೋದ್ರಿಂದ. ಇನ್ನು ಜಾಡು ಎಲ್ಲ ಹೊಡೆದ ಮೇಲೆ ಇನ್ನು ಸ್ಕ್ರೀನ್ಗಳೆಲ್ಲ ಒಗೆಯಕ್ಕೆ ಹಾಕೋದು ಇದನ್ನೆಲ್ಲ ಮಾಡಿಕೊಂಡೆ. ಹಬ್ಬದ ತಯಾರಿ ಅಂತೂ ಈ ಥರ ನಡೀತಾ ಇತ್ತು. ಅಂದರೆ ಈ ಸತಿ ಹಬ್ಬನ ಸ್ವಲ್ಪ ಸಿಂಪಲಾಗೆ ಮಾಡ್ಕೊಂಡ್ವಿ, ಏನು ಜೋರಾಗಿ ಮಾಡಿದ್ವಿ ಅಂತ ಏನಿಲ್ಲ. ನನಗಂತೂ ಮನೆ ಕ್ಲೀನ್ ಮಾಡಿದ್ರೆ ಒಂದು ದೊಡ್ಡ ಟಯರ್ಡ್ನೆಸ್ ಆಗೋಯಿತು. ಹಬ್ಬದ ದಿವಸ ಅಂತೂ ಆ ಹಬ್ಬದ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಏನಾಯಿತು ಅಂತ ಹೇಳ್ಬಿಟ್ಟು. ಇನ್ನು ಮನೆ ಕ್ಲೀನ್ ಮಾಡೋದಂತೂ ಆಯಿತು. ಇನ್ನು ರಾಗಿ ಮೂಟೆದೆಲ್ಲ ಆಲ್ಮೋಸ್ಟ್ ನಾವು ಫುಲ್ಲು ತುಂಬಿಟ್ಟಿದ್ವಿ ಆ ಕಡೆ ಸೈಡು, ಅದರಿಂದನೂ ಇನ್ನೂ ಡಬಲ್ ಧೂಳಾಗಿತ್ತು. ಹಾಗಾಗಿ ಅರ್ಧಕ್ಕರ್ಧ ಎಲ್ಲ ಬೇರೆ ಟ್ರ್ಯಾಕ್ಟರ್ಗೆ ಕಳಿಸ್ಬಿಟ್ರು. ಇನ್ನು 1-2 ಲೈನ್ ಮಾತ್ರ ಇತ್ತು, ಅದರಲ್ಲಿ ಅರ್ಧನ ಅಜ್ಜಿ ಮನೆಗೆ ಶಿಫ್ಟ್ ಮಾಡಿಬಿಟ್ಟು ಇನ್ನೊಂದು ಲೈನ್ ಮಾತ್ರ ಇಟ್ಕೊಂಡಿದ್ದೀವಿ. ಅದು ಕೂಡ ಬೇಗನೆ ಅದು ಕಳಿಸ್ತಾರೆ, ಕೊಟ್ಬಿಡ್ತಾರೆ. ಇಲ್ಲ ಹೊಲಗಳಿಗೆ ನೆಕ್ಸ್ಟ್ ಹಾಕ್ಬೇಕಾದ್ರೆ ಅದು ರಾಗಿಗಳನ್ನೆಲ್ಲ ಬಳಸ್ಕೊತಾರೆ, ಹಾಗಾಗಿ ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನು ಬ್ರೆಡ್ಶೀಟೆಲ್ಲ ಎತ್ಕೊಂಡು ಬಂದು ಅದನ್ನೆಲ್ಲ ಮಡ್ಚಿಬಿಟ್ಟು ಇನ್ನು ತಿರ್ಗಾ ಕಂಟಿನ್ಯೂ ಮಾಡಿದೆ ಮನೆ ಕೆಲಸನ. ಏನಂದರೆ ಆ ವಸ್ತುಗಳನ್ನ ತೊಗೋತೀವಿ ಅಷ್ಟೇ, ನೀಟಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿಗಳೇ. ಯಾಕಂದರೆ ತೊಗೋಬೇಕಾದ್ರೆ ಆಸೆ ತುಂಬಾ ಇರುತ್ತೆ, ಇದನ್ನೆಲ್ಲ ತೊಗೋಬೇಕು, ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಆದರೆ ವರ್ಕ್ ಡಬಲ್ ಆಗುತ್ತೆ. ನಾನು ಇವನ್ನೆಲ್ಲ ತೊಗೊಂಡಾಗ ನೀವು ತೊಗೋಬೋದು ಅಷ್ಟೇ, ಆದರೆ ಕೆಲಸ ತುಂಬಾ ಆಗುತ್ತೆ ಅನ್ನುವಂಥ ತುಂಬ ಜನ ಕಮೆಂಟ್ ಮಾಡಿದ್ರಿ, ಅದಂತೂ ನಿಜಾನೇ. ಇನ್ನು ಮನೆಗೆ ಐಟಮ್ಸ್ ತೊಗೊಂಡಿಲ್ಲ ಅಂದರೆ ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ. ಮನೇಲಿ ಇರೋದಕ್ಕೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಹೆಣ್ಮಕ್ಳು ಮನೇಲಿರ್ತೀವಲ್ಲ, ಹಾಗಾಗಿ ವಸ್ತುಗಳನ್ನ ತೊಗೊಳ್ದೆ ಇರೋದಕ್ಕಂತೂ ಆಗೋದೇ ಇಲ್ಲ. ಹಾಗಂತ ಕ್ಲೀನಿಂಗ್ ಮಾಡೋಕ್ಕೂ ಇರೋಕ್ಕಂತೂ ಆಗಲ್ಲ, ಎಲ್ಲನೂ ಹಾಕ್ತಾ ಇರಬೇಕು ಅಷ್ಟೇ. ಇನ್ನು ಸಣ್ಣ ಪುಟ್ಟ ಡೆಕೋರ್ ಅಂತೂ ಅವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ನಾನು ಹೇಳಬೇಕು ಅಂದರೆ ತುಂಬ ಐಟಮ್ಸ್ನ ತರಿಸಿದ್ದೆ ಡೈನಿಂಗ್ ಟೇಬಲ್ಗೆ, ಆಮೇಲೆ ಮನೆಗೆ ಅಂತ ಎಲ್ಲ ಆರ್ಡ್ರ್ ಮಾಡಿದ್ದೆ ನಾನು. ಆದರೆ ಯಾವುದೂ ಬಂದಿಲ್ಲ. ಹಬ್ಬದಷ್ಟೊತ್ತಿಗೆ ಬರುತ್ತೆ ಅಂದ್ಕೊಂಡಿದ್ದೆ, ಯಾವುದೂ ಬರಲಿಲ್ಲ. ನನಗೆ ಡಿಸಪಾಯಿಂಟ್ ಆಯಿತು. ಹಬ್ಬ ಎಲ್ಲ ಮುಗಿದ ಮೇಲೆ ಬಂದಿದೆ ನನಗೆ ಆ ಪ್ರಾಡಕ್ಟ್ಸ್ ಎಲ್ಲ. ನಾನು ಅವ್ರನ್ನ ಕೇಳಿದೆ, ಇದ್ರ ಹಬ್ಬಕ್ಕಿಂತ ಮುಂಚೆನೇ ಬರಬೇಕಾಯಿತು ಆದರೆ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಅವರು ನಾವೇನು ಮಾಡೋಕ್ಕಾಗಲ್ಲ ಮೇಡಮ್, ಯಾವಾಗ ಎಲ್ಲಿಗೆ ಬರುತ್ತೋ ಅವಲೇ ನಾವು ತೊಗೊಬರೋಕ್ಕಾಗೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಸುಮ್ಮನಾದೆ. ಇನ್ನೇನು ಮಾಡೋಕ್ಕಾಗಲ್ಲ, ಇರೋದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ತಿರ್ಗಾ ಬೆಳಗ್ಗೆನೇ ಎದ್ದು ಶಾಪಿಂಗ್ ಹೊರಟ್ವಿ. ಅಪ್ಪುಗೆ ಬಟ್ಟೆ ತೊಗೊಂಡು ಇನ್ನು ಹಂಗೇ ಡೈಲಿ ಯೂಸ್, ಇನ್ನು ಮನೇಲೇ ಇರ್ತಾನಲ್ಲ ಅಪ್ಪು, ಇನ್ನು ಅವ್ನಿಗೆ ಅಂಗನವಾಡಿ ಏನೂ ಇಲ್ಲ. ಸೊ ಹಾಗಾಗಿ ಮನೇಲೇ ಇರೋದಕ್ಕೆ ಸ್ವಲ್ಪ ಡೈಲಿ ಯೂಸ್ ಬಟ್ಟೆಗಳು, ಹಣ್ಣು, ಪೂಜೆಗೆ, ಆಮೇಲೆ ನಾವು ಇದತ್ರಕ್ಕೆ ಬೇರೆ ಹೋಗ್ತೀವಲ್ಲ
ಅಂದರೆ ಅಪ್ಪನ ಇದಕ್ಕೆಲ್ಲ ಹೋಗ್ತೀವಿ. ಹಾಗಾಗಿ ಅದಕ್ಕೆ ಏನೇನೆಲ್ಲ ಬೇಕು ಹಾರಗಳು ಪ್ರತಿಯೊಂದನ್ನು ತೊಗೊಂಡು ಬಂದು ಇಟ್ಟೆ. ಇನ್ನು ಹೋಗೋ ಅಷ್ಟೊತ್ತಿಗೆ ನಾನು ಮಿಷಿನ್ಗೆ ಬಟ್ಟೆನೂ ಕೂಡ ಹಾಕಿದ್ದೆ. ಹಾಗಾಗಿ ಫಸ್ಟು ಬಟ್ಟೆಗಳನ್ನೆಲ್ಲ ಹಾರಾಕ್ಬಿಡೋಣ, ಚೆನ್ನಾಗಿ ಬಿಸಿಲಿದೆ, ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಬಿಸಿಲಿಗೆ ಬಟ್ಟೆಗಳನ್ನೆಲ್ಲ ಹಾರಾಕ್ತೆ. ಇನ್ನು ಮಾವಿನಕಾಯಿ ಎಲ್ಲ ಬಿಟ್ಟಿದ್ದಾವೆ, ಇನ್ನು ನೆಕ್ಸ್ಟ್ ಸೀಸನ್ ಅದೇನೆ. ನನಗಾಗಲೇ ಫುಲ್ಲು ಒಂಥರ ಅನ್ನಿಸ್ತಾ ಇತ್ತು, ಆ ಮರದಲ್ಲಿ ಮಾವಿನ ಹಣ್ಣು ಬಿಡ್ತಾ ಇರೋದಕ್ಕೆ ಚಿಕ್ಕ ಚಿಕ್ಕದು. ಇವಾಗ ಸೀಸನಲ್ಲಿ ಬೇರೆ ಅಲ್ವಾ, ಹಾಗಾಗಿ ಹಾಗೆ ಇನ್ನು ನೆನ್ಮಂಗ್ಲದಲ್ಲಿ ಏನೇನೆಲ್ಲ ಐಟಮ್ಸೆಲ್ಲ ತೊಗೊಂಡು ಬಂದಿದ್ವಿ ಹಾಗೆ ಎಲ್ಲ ಸಗ್ರಿಗೇಟ್ ಮಾಡಿ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಅಪ್ಪನ ಮಲಗಿಸಿದ್ದೆ. ಹಾಗೆ ನಾನು ಈ ಒಂದು ಹಬ್ಬನ ರೂಢಿ ಮಾಡ್ಕೊಂಬಂದು ಆಲ್ರೆಡಿ ಒಂದು 3 ಇಯರ್ಸ್ ಆಯಿತು. ನಾನು ಈ ಹಬ್ಬನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಅಪ್ಪ ನೋಡೋಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಎಷ್ಟೇ ಟ್ರೈ ಮಾಡಿದ್ರು ಬೇರೆ ದಿವಸ ಎಲ್ಲ ಹೋಗೋದಕ್ಕಾಗೋದೇ ಇಲ್ಲ. ಯಾಕಂದರೆ ನಮ್ಮೂರಿಂದ ಅಪ್ಪ ಊರಿಗೆ ಜಸ್ಟ್ ಒಂದು 20-30 ನಿಮಿಷ ಅಷ್ಟೇ ಡಿಫ್ರೆನ್ಸು. ಆದರೆ ಯಾವತ್ತೂ ಅಲ್ಲಿಗೆ ಹೋಗೋದಕ್ಕೆ ಮನಸ್ಸೇ ಬರೋಲ್ಲ ಬೇರೆ ದಿವಸ ಎಲ್ಲ. ಅದು ಏನಕ್ಕೆ ಅಂತ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಇಷ್ಟು ಹತ್ರನೇ ಇದ್ದೀವಿ ಆದರೆ ಹೋಗೋಕ್ಕಾಗಲ್ಲ ಅನ್ನೋದೊಂದು ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಆದರೆ ಈ ಹಬ್ಬದ ದಿವಸ ಎಕ್ಸ್ಪೆಷಲಿ ಹೋಗಬೇಕು, ಪೂಜೆ ಮಾಡ್ಕೊಂಡು ಬರಲೇಬೇಕು ಅನ್ನೋ ಒಂದು ಹಠಕ್ಕೆ ನಾನು ಈ ಹಬ್ಬನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಇರೋ ಗಂಟ ಮಾತ್ರನೇ ನಾವೆಲ್ಲದನ್ನು ಮಾಡೋದಕ್ಕೆ ಸಾಧ್ಯ. ನಾವು ಹೋದ್ಮೇಲೆ ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಅದು ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಇರೋವರೆಗೂ ಮಾತ್ರನೇ ನಾವು ಈ ಒಂದು ಸಂಪ್ರದಾಯಗಳು ಏನೇನಿರುತ್ತೆ ಇದನ್ನೆಲ್ಲ ಪಾಲಿಸ್ಕೊಂಡು ಹೋಗೋದಕ್ಕಾಗೋದು. ಈ ಹಬ್ಬದ ದಿವಸ ಎಕ್ಸ್ಪೆಷಲಿ ಅವ್ರಿಗೆ ಅಂತಲೇ ಮಾಡ್ತಾರೆ. ಮತ್ತು ಪಿತೃಪಕ್ಷ ಹಬ್ಬ ಬರುತ್ತಲ್ಲ ಅದನ್ನು ಕೂಡ ಅಷ್ಟೇ. ಈ 2 ಹಬ್ಬನೂ ನಾನು ತಪ್ಪಿಸೋದಿಲ್ಲ ಯಾವುದೇ ಕಾರಣಕ್ಕೂ. ನಾನು ರೂಢಿ ಮಾಡ್ಕೊಂಡು ಬಂದು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ಈ 2 ಹಬ್ಬನೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ. ಎಲ್ಲರೂ ಹೇಳ್ತಾರೆ ಹೊಸ ವರ್ಷ ಹೊಸ ದಿನ, ನಮಗೆ ಹಿಂದೂಗಳಿಗೆ ಇದು ಹೊಸ ವರ್ಷ ಅಂತ. ಅದು ನಿಜಾನೇ. ಆದರೆ ಎಷ್ಟೋ ಜನಕ್ಕೆ ಈ ಥರ ಒಂದು ಎಮೋಷನಲ್ ಕೂಡ ಇರುತ್ತೆ. ಅವ್ರು ಈ ಒಂದು ದಿವಸ ಮಾತ್ರ ಊರುಗಳಿಗೆ ಹೋಗಿ ಅವ್ರ ಪಿತೃಗಳಿಗೆ, ಅವರ ತಂದೆಗೆ ತಾಯಿಗೋ ಯಾರಿಗೋ ಆಗಿರ್ಬೋದು ಅವರು ಪೂಜೆ ಮಾಡಿ ಅವ್ರು ಮಾಡಿರೋದನ್ನೆಲ್ಲ ಕೈಯಾರೆ ಬಡಿಸಿ ನಮಸ್ಕಾರ ಮಾಡಿಕೊಂಡು, ಇನ್ನು ಅವ್ರಿಗೆ ಮಕ್ಕಳಾಗಿದ್ರೆ ಅವ್ರನ್ನ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ಕೊಳ್ಳೋದು, ಈ ಥರದ್ದೆಲ್ಲ ಆ ಒಂದು ದಿವಸ ಮಾತ್ರನೇ ಅದು ತುಂಬಾ ಎಮೋಷ್ನಲ್ ಆಗಿರುತ್ತೆ. ಇನ್ನು ನಾನು ಏನೇನೆಲ್ಲ ತಂದಿದ್ದೆ ಅದನ್ನೆಲ್ಲ ಹಾಗೆ ಸಗ್ರಿಗೇಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ನನಗಂತೂ ನೀವು ಡೈನಿಂಗ್ ಟೇಬಲ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅದು ಸ್ಟೋರೇಜ್ ಬಾಕ್ಸ್ ಆಗಿರ್ಬೋದು, ಸ್ಟೋರೇಜ್ ಬ್ಯಾಗ್ಗಳಾಗಿರ್ಬೋದು, ಇದೆಲ್ಲ ತುಂಬಾ ಉಪಯೋಗ ಬಂತು ನನಗಂತೂ. ಯಾಕಂದರೆ ಕವರಲ್ಲಿ ಹಾಕಿ ಎತ್ತಿಡೋದ್ಕಿಂತ ಈ ಥರ ಇಟ್ಟಾಗ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಒಳ್ಳೆಯದಾಯಿತು ನಾನು ಇದನ್ನೆಲ್ಲ ತೊಗೊಂಡು ಅಂತ ಅಂದ್ಕೊಳ್ತಾ ಇದ್ದೆ. ನಿಮಗೂ ಏನಾದರೂ ಆ ಪ್ರಾಡಕ್ಟ್ಸ್ಗಳ ಲಿಂಕ್ ಏನಾದರೂ ಬೇಕು ಅಂತಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ತೊಗೊಳ್ಳಿ. 100% ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ. ಆದಷ್ಟು ನಮ್ಮ ಕೈಗೆ ಏನೇನೆಲ್ಲ ತೊಗೊಳಕ್ಕಾಗುತ್ತೋ ಅದನ್ನೆಲ್ಲ ತೊಗೋಬೋದು. ಅದು ಯಾವುದು ವೇಸ್ಟ್ ಆಗೋಲ್ಲ. ನಾವು ಬಳಸ್ತಾ ಇದ್ದರೆ ಖಂಡಿತವಾಗ್ಲೂ ಅದು ನಮಗೆ ಬಳಕೆ ಆಗುತ್ತೆ. ಆ್ಯಂಡ್ ನಾನು ಬಂದು ಈ ಥರ ಬ್ಯಾಗ್ಗಳನ್ನ ತರಿಸಿದ್ದೆ, ನೆಟ್ಟೆಡ್ ಬ್ಯಾಗ್ಗಳಿದು. ಸೊಪ್ಪುಗಳು ಮತ್ತು ಈ ಥರ ಏನಾದರೂ ಎಕ್ಸ್ಟ್ರಾ ಏನಾದರೂ ತರಕಾರಿಗಳು ಉಳಿದ್ಬಿಟ್ರೆ ಅದನ್ನೆಲ್ಲ ಹಾಕಿ ಎತ್ತಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಬ್ಯಾಗ್ ತರಿಸಿದ್ದೆ. ಇನ್ನು ಅಪ್ಪನ ಕಟ್ಟಿಂಗಿಗೆ ಅಂತ ಕಳಿಸಿದ್ದೆ, ಅವನು ಕೂಡ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದ. ಅಷ್ಟೊತ್ತೊಳಗೆ ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೆ, ಅವ್ನು ಕಟ್ಟಿಂಗ್ ಹೋಗಿ ಮಾಡಿಸ್ಕೊಂಬರೋ ಅಷ್ಟೊತ್ತಿಗೆ. ಇನ್ನು ಫ್ರಿಜ್ಜಲ್ಲೂ ಕೂಡ ಅಷ್ಟೇ, ನಾನು ಮೊನ್ನೆ ಕ್ಲೀನ್ ಮಾಡಿದಾಗ ಸ್ವಲ್ಪ ಮಾತ್ರ ಆರ್ಗನೈಸ್ಡಾಗಿ ಮಾಡಿದ್ದೆ. ಅದಾದಮೇಲೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಂಗೆ ಬೇರೆ ಕೆಲಸಗಳೇ ಜಾಸ್ತಿ ಆಗೋಯಿತು. 3 ಡೇಸ್ ಕಂಟಿನ್ಯೂಸ್ ಆಗಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಇನ್ನು ಇವತ್ತು ಕೂಡ ಅದೇ ಕಂಟಿನ್ಯೂ ಆಯ್ತಲ್ಲ, ಎಲ್ಲ ಕ್ಲೀನ್ ಮಾಡು, ಎಲ್ಲ ಎತ್ತಿಡು, ಯಾವುದಿದೆ ನೋಡು, ಇದನ್ನು ಮಾಡೋದೇ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು
ಅಂದ್ಬಿಟ್ಟು ನಾನು ಜಸ್ಟ್ ಫ್ರಿಜ್ಜಿನ ಮೇಲ್ಮೇಲೆ ಮಾತ್ರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಆರ್ಗನೈಸ್ ಮಾಡಿ ಏನು ಇಟ್ಟಿಲ್ಲ. ಇನ್ನು ಅದ್ರ ಜೊತೆಗೆ ರೇಷನ್ ಎಲ್ಲ ತೊಗೊಂಡು ಬಂದಿದ್ದೆ, ಹಬ್ಬಕ್ಕೆ ಯಾವ್ಯಾವ್ದು ಬೇಕಾಗಿತ್ತೋ ಅದನ್ನೆಲ್ಲ ನೋಡಿ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಬಿಟ್ಟು, ಇನ್ನು ಬಟ್ಟೆ ಎಲ್ಲ ಒಣಗಾಕಿದ್ದೆ ಅದನ್ನು ಎಲ್ಲ ತೊಗೊಂಡು ಬಂದು ಎಲ್ಲ ಮಚ್ಚಿಟ್ಬಿಟ್ಟು, ಇನ್ನು ಸ್ಕ್ರೀನ್ಗಳು, ಮ್ಯಾಟ್ಗಳು ಏನೇನೆಲ್ಲ ಹಾಕಬೇಕಾಗಿತ್ತು ಅದನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೆ. ಅದ್ರ ಜೊತೆ ನನ್ನ ಮಗನೂ ಕೂಡ ನನ್ನ ಜೊತೆ ಕತೆ ಮಾಡಿಕೊಂಡು ಆ ಕೆಲಸಗಳನ್ನೆಲ್ಲ ಇದನ್ನು ಮಾಡ್ಕೊಂಡು ನಿಂತಿದ್ದ. ಇನ್ನು ಅಪ್ಪುಗೆ ಈ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ. ಎಲ್ಲಾದರೂ ಅಂಗಡಿಗೆ ಹೋಗ್ಬೇಕಾದ್ರೆ ಕಪ್ಪಲ್ಲಿ ಕೊಡ್ತಾರೆ ನೋಡಿ, 20 ರೂಪಾಯಿ 50 ರೂಪಾಯಿ, ಅದನ್ನು ಕೇಳ್ತಾನೆ ಇರ್ತಾನೆ. ನಾನು ಜಾಸ್ತಿ ಆಯ್ತಲ್ವ, ಅದೇ ನಾವು ಒಂದು 50 ರೂಪಾಯಿಗೆ 2 ತೊಗೊಂಡ್ರು ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಮೂವಿ ನೋಡ್ಕೊಂಡು ಅದನ್ನೆಲ್ಲ ಬಿಡಿಸ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಪೌಡರ್ ಮಿಕ್ಸ್ ಮಾಡೋದಿದೆ, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಜೀರಿಗೆ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಆ ನೀರನ್ನ ಸೋಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಸೂಪರಾಗಿರುತ್ತೆ. ಅದನ್ನು ಮಾಡಿಕೊಟ್ಟಿದ್ದೆ. ಎಲ್ಲ ತಿಂದ್ವಿ. ತಿಂದ್ಬಿಟ್ಟು ಇನ್ನೇನು ಅಡುಗೆ ಮಾಡಬೇಕು ಅಷ್ಟರೊಳಗೆ ಜೋರು ಮಳೆ ಬಂತು. ನೀವೇ ಕೇಳಿಸ್ಕೊಳ್ಳಿ ಯಾವ ಥರ ಬಂತು ಅಂತ. ಹಬ್ಬದ ಹಿಂದಿನ ದಿವಸ ಈ ರೇಂಜಿಗೆ ಮಳೆ ಬಿದ್ದಿದ್ದು ನೋಡಿ ನಾನು ಅಪ್ಪು ಇಬ್ಬರು ಗಾಬರಿ ಪಟ್ಕೊಂಬಿಟ್ವಿ. ಯಾಕಂದರೆ ಕರೆಂಟ್ ಇರಲಿಲ್ಲ, ಸೀಟ್ ಮನೆ ಬೇರೆ, ಆನೆಕಲ್ಲು ದಬ 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 ಅಂತ ಬಿದ್ದು ನನಗೆ ಭಯನೇ ಸ್ಟಾರ್ಟ್ ಆಗೋಯ್ತು. ಎಲ್ಲಪ್ಪ ಸೀಟ್ ಒಡೆದೋಗ್ಬಿಡುತ್ತೆ, ನಮ್ಮ ಮೇಲೆ ಬಿದ್ದೋಗ್ಬಿಡುತ್ತೆ ಅನ್ನೋಷ್ಟು ಭಯ. ಯಾರು ಕೂಡ ಇರಲಿಲ್ಲ. ಆದರೆ ಸಿಕ್ಕಾಪಟ್ಟೆ ಮಳೆ ಬಂತು ಮಾತ್ರ. ನಿಮ್ಮೂರಲ್ಲೂ ಬಂತಾ ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.